ಸರ್ಕಾರ ಕೊಡಲೇಬೇಕು. ಮತ್ತು ಖರ್ಚಿ ಅವರು ದವಾಖಾನೆಗೆ ಅಡ್ಮಿಟ್ ಆದರೂ ಕೂಡ ಗಟ್ಟಿಯಾಗದಿರುವಂತ ಜಿಲ್ಲಾ ಆಡಳಿತಕ್ಕೆ ಹೇಳಿದಿದ್ದಾರೆ. ದವಾಖಾನೆಗೆ ಭೇಟಿ ಕೊಡುವ ಜನಪ್ರತಿನಿಧಿಗಳಿಗೆ ಹೇಳಿದಿದ್ದಾರೆ. ದವಾಖಾನೆಗೆ ಆಸ್ಪತ್ರೆಗೆ ಭೇಟಿ ನೀಡುವ ಮತ್ತು ಸಾಂತ್ವನ ಹೇಳುವ ಜನಪ್ರತಿನಿಧಿಗಳಿಗೆ ಹೇಳಿದಿದ್ದಾರೆ. ಬೇಕೇ ಬೇಕು, ಬೇಕೇ ಬೇಕು. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ಎಲ್ಲ ಪಕ್ಷದ ಒಂದು ಮರೆತು ಇವತ್ತಿನ ದಿವಸ ಏನು ನಮ್ಮ ಹುಡುಗಾದಂತ ದತ್ತು ಖರ್ಚಿ ಇವ್ರ ಮೇಲೆ ಕೆಲವು ದುಷ್ಕರ್ಮಗಳು ಮಾರಕ ಆಸ್ತ್ರಗಳಿಂದ ಇವತ್ತಿನ ದಿವಸ ಕಬ್ಬು ಕಡಲಂಗ್ ಕಳೆದು ಇವತ್ತಿನ ದಿವಸ ಅವನ ಮೇಲೆ ಹಲ್ಲೆ ಮಾಡಿದನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಬಂಧುಗಳೇ, ನಿಮಗೆ ಹೇಳೋದೇನೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ದಿವಸ ಕೋಲಿ ಕಬ್ಬಲಿಗ ಸಮುದಾಯ ಮತ್ತು ತಳಗಾರ ಸಮಾಜದ ಮೇಲೆ ನಿರಂತರವಾದಂತಹ ಒಂದು ಹಲ್ಲೆ ನಡೀತಾ ಇದೆ. ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಏನು ಮೊನ್ನೆ 24ನೇ ತಾರೀಕಿನ ದಿವಸ ರಾತ್ರಿ 2 ಗಂಟೆಗೆ ದತ್ತು ಖರ್ಚಿ ಎನ್ನುವಂತ ಆಟೋ ಚಾಲಕ ಇವತ್ತಿನ ದಿವಸ ಅವರಿಗೆ ತಾಯಿ ತಂದೆ ಯಾರು ಇಲ್ಲ, ಅವನ ನಿರ್ಗತಿಕ ಹುಡುಗದನ ಅವನ ಮೇಲೆ ಇವತ್ತು ಕಬ್ಬು ಹ್ಯಾಂಗ್ ಕಡಿತಾರ ಹಂಗ 39 ಸಲ ಕಳೆದಾರ. ಇಡೀ ನಾಗರಿಕ ಸಮಾಜ, ಇಡೀ ಪೊಲೀಸ್ ಇಲಾಖೆನೇ ತಲೆ ತಗ್ಗಿಸುವಂತ ವಿಚಾರದ ಬಂಧುಗಳು ಇವತ್ತು ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಲಜ್ಜೆಗೆಟ್ಟ ಸರ್ಕಾರಕ್ಕೆ ಏನಾದರೂ ಇದ್ರೆ ಇವತ್ತಿನ ದಿವಸ ನೀವು ಹ್ಯಾಂಗ ಆರೋಪಿಗಳನ್ನು ಬೀದರ್ದಾಗ ಹಿಡಿದು ಕಲಬುರಗಿ ತಂದು ಎನ್ಕೌಂಟರ್ ಮಾಡ್ತಿರಲ್ಲ, ಅವತ್ತೇ ಆರೋಪಿಗಳು ಹಿಡಿದು ನಿಜವಾಗ್ಲೂ ನಿಮ್ಮಲ್ಲಿ ದಮ್ಮ ತಾಕತ್ತಿತ್ತು ಅವತ್ತೇ ನೀವು ಎನ್ಕೌಂಟರ್ ಮಾಡಬೇಕಾಗಿತ್ತು. ಯಾಕೆ ಮಾಡಲಿಲ್ಲ ನೀವು? ಇನ್ನೊಂದು ಪ್ರಶ್ನೆನ ಕೇಳಕ್ಕೆ ಇಷ್ಟಪಡ್ತೀನಿ ಸರ್ಕಾರಕ್ಕೆ. ಇವತ್ತಿನ ದಿವಸ ಈ ಸಮಾಜದಲ್ಲಿರುವಂತ ಯಾವುದೇ ಕಡು ಬಡವ ಇರಲಿ, ಅವನಿಗೆ ಸಂಪೂರ್ಣವಾದ ಜವಾಬ್ದಾರಿ ಸರ್ಕಾರದಿರ್ತದೆ. ಆ ಹುಡುಗರಿಗೆ ತಂದೆ ತಾಯಿ ಯಾರೂ ಇಲ್ಲ, ಆ ಒಬ್ಬ ನಿರ್ಗತಿಕ ಹುಡುಗದನ ಚುರುಕ ಕಾರಣಗಳಲ್ಲಿ ಇವತ್ತಿನ ದಿವಸ ಆರೋಪಿಗಳು ಇವತ್ತಿನ ದಿವಸ ಅಂತ ಮಾರಕಾಸ್ತ್ರಗಳಿಂದ ಅವನ ಜೀವ ಅವತ್ತೇ ಹೋಗಬೇಕಾಗಿತ್ತು. ಆದ್ರೆ ಇವತ್ತಿನ ದಿವಸ ಅವರ ತಾಯಿ ತಂದೆ ಮಾಡಿದ ಪುಣ್ಯದಿಂದ ಇವತ್ತು ಅವನು ಬದುಕುಳಿತಾ ಇದ್ದಾನೆ. ಸಾವು ಬದುಕಿನ ಜೊತೆ ಇವತ್ತು ಹೋರಾಟ ಮಾಡ್ತಾ ಇದ್ದಾನೆ. ಆದ್ರೆ ಜಿಲ್ಲಾ ಆಡಳಿತ ಪೊಲೀಸ್ ಇಲಾಖೆ ಮಾತ್ರ ಚಕ್ಕಂದ ಆಡ್ತಾ ಇದೆ. ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಚಕ್ಕಂದ ಆಡ್ತಾ ಇದೆ. ಜನಪ್ರತಿನಿಧಿಗಳು ಇದ್ದು ಸತ್ತಂಗಾಗ್ಯಾರ. ಯಾಕೆ ನಿಮ್ಗೆ ಇವತ್ತಿನ ದಿವಸ ಆ ಒಬ್ಬ ವ್ಯಕ್ತಿಗೆ ಸುಮಾರು 10-12 ಮಾಡ್ತಾ ಇದ್ದೀರಿ ನೀವು ಅಂದ್ರೆ ಏನು ಆಗಲಕ್ಕ ಪೊಲೀಸ್ ಸಮಾಜದವ್ರಿಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಲಾಠಿ ಉತ್ಸವ ಬಯಸೋದಂಗೆ ನಡೆದವ. ಇವ್ರು ಬರೋ ಓಟ್ ಹಾಕಲಿಕ್ಕೆ ಅಷ್ಟೇ ಸೀಮಿತ. ನೀವು ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ಕರೆಸ್ರಿ, ನಮ್ ಗುಡನೇ ಕರ್ಕೊಂಡು ನೋಡ್ರಿ ದವಾಖಾನೆಗೆ. ಆ ಪಾರಿ ಪರಿಸ್ಥಿತಿ ಆದ್ರೆ ಏನಾದ್ರು ನೋಡ್ರಿ ನೀವು ಅಂತೀರಿ. ಗಂಡ ನೀರು ಕಪ್ಪಾಗಿ ಬರ್ತದೆ ಇವತ್ತಿನ ದಿವಸ. ಸರ್ಕಾರಕ್ಕೆ ಯಾವುದೇ ಜವಾಬ್ದಾರಿ ಇಲ್ಲ. ಸತ್ತವ್ರು ಸತ್ರು, ಹೋದವ್ರು ಹೋದು. ಬರೀ ಇದು ಒಂದೇ ಘಟನೆ ಅಲ್ಲ. ಇವತ್ತು ಆಜಾದ್ಪುರದಲ್ಲಿ ನಮ್ಮ ಸಮಾಜದ ಒಬ್ಬ ವ್ಯಕ್ತಿಗೆ ಇವತ್ತು ದಿವಸ ಬರ್ಬರವಾದಂತ ಹತ್ಯೆ ಮಾಡಿದ್ರು. ಚಿಂಚೋಳಿ ತಾಲೂಕಿನಲ್ಲಿ ಒಂದಾಗಿರುವಂತಹ ವ್ಯಕ್ತಿಗೆ ಇವತ್ತು ಬರ್ಬರ ಹತ್ಯೆ ಮಾಡಿದ್ರು. ಕಾಳಗಿ ತಾಲೂಕಿನಲ್ಲಿ ಬಡ್ಡಿ ಕೊಡದ ಕೇಳ್ಕೊಂಡು ಬರ್ಬರ ಹತ್ಯೆ ಮಾಡಿದ್ರು. ಅಬ್ಬಲ್ಪುರ ತಾಲೂಕಿನ ಚಿಂಚೋಳಿಯಲ್ಲಿ ರಾತ್ರಿ 12 ಗಂಟೆಗೆ ಬರ್ಬರ ಹತ್ಯೆ ಮಾಡಿದ್ರು. ಏನು ಇವತ್ತು ಅದೇ ಹೋದ ಡಿಸೆಂಬರ್ದಲ್ಲಿ ಇವತ್ತಿನ ದಿವಸ ಯೂನಿವರ್ಸಿಟಿ ಇದನ್ನು ಬರುವಂತ ಸುಲ್ತಾನ್ಪುರ ಹುಡುಗ ತಲೆ ಮೇಲೆ ಕಲ್ಲು ಹಾಕಿ ಹೊಡೆದ್ರು. ಅದೇ ಇವತ್ತಿನ ದಿವಸ ಏನು ನಮ್ಮ ಸುತ್ತೂರುಗಾಂವ್ ಗ್ರಾಮದ ಯುವಕರಿಗೆ ಇವತ್ತಿನ ದಿವಸ ಹತ್ತಾರದಿಂದ ಕಡಿದು ಮಾರಣಾಂತಿಕ ಹಲ್ಲೆ ಮಾಡಿದ್ರು. ಇದೇ ಚೌಡಾಪುರದಲ್ಲಿ ಸಮಯಾವಕಾಶ ಕೊಡ್ತಾ ಇದ್ದೀವಿ. ಬರುವ 1 ತಿಂಗಳಲ್ಲಿ ಇವತ್ತಿನ ದಿವಸ ಈ ಸಮಾಜದ ಮೇಲೆ ಆಗುವಂತ ಅತ್ಯಾಚಾರಗಳಾಗಿರ್ಬೋದು, ಕೊಲೆಗಳಾಗಿರ್ಬೋದು, ಸುಳ್ಳು ಅಟ್ರಾಸಿಟಿ ಕೇಸ್ಗಳಾಗಿರ್ಬೋದು, ಏನೇ ಆದರೂ ಕೂಡ ಇವತ್ತು ಬಂದು ಕಲಬುರಗಿ ಜಿಲ್ಲೆಯಲ್ಲಿ ಬಂದು ನೀವು ಕುಳಿಸ್ಕೊಂಡು ಇವತ್ತಿನ ದಿವಸ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ರಿ, ಸಭೆ ಮಾಡ್ರಿ, ನಮಗ್ ಕರೆಸಿ. ನಮಗ್ ತಪ್ಪದ ನಾವು ಕಾಯ್ಬೇಕು. ಮಾತಾಡ್ತಿದ್ರೆ ನಾವು ದಾಖಲಾತಿಯಾಗಿ ಮಾತಾಡ್ತೀನಿ. ಏನ್ ದಾಖಲಾತಿ ಇಟ್ಕೊಂಡು ಮಾತಾಡ್ತೀರಿ ಬಂದ್ರಿ, ನಾ ದಾಖಲಾತಿ ತಗೊಂಡು ಬರ್ತೀನಿ. ಯಾಕೆ ಕೂಡ ಇವತ್ತು ತಳವಾರ ಸರ್ಟಿಫಿಕೇಟ್ ತಿಳ್ಕೊಂಡು ಸುಮ್ಮನೆ ನೀವು ಎಲ್ಲ ಬಾಯಿ ಮಾತಿನಲ್ಲಿ ಏನೇ ಮಾತಾಡೋರಾಗ. ಆದ್ರಿಂದ ನಿಮಗೆ ಕುಳ್ಳಕ್ಕೆ ಆಗ್ಲಿಲ್ಲಪ್ಪ.
ಬೇರೆ ಬೇರೆಯವ್ರು ಕುರ್ಚಿ ಕೊಡ್ರಿ, ಬೇರೆಯವ್ರ ಕೈಲಿ ನಾವು ಮಾಡಿಸ್ಬೇಕು. ಕಲಬುರಗಿ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿದ್ದೇವೆ, ಏನು ಈ ಪಾಕಿಸ್ತಾನದಲ್ಲಿದ್ದೇನು? ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಇವತ್ತಿನಿಂದ. ನಾವು ಕಲಬುರಗಿ ಜಿಲ್ಲೆಯಲ್ಲಿ ಮನಸ್ಸು ಮಾಡಿದ್ರ ಹಿಂದಿನ ಇತಿಹಾಸವೂ ಕೂಡ ಇದೆ. ಯಾವ MLA ಆಗ್ಬೇಕಾದ್ರೆ MLA ಆಗ್ತಾನ, ಯಾವ ಮನೆಗೆ ಹೋಗ್ಬೇಕಾದ್ರೆ ಮನೆಗೆ ಹೋಗ್ತಾನ, ಯಾವ MP ಆಗ್ಬೇಕಾದ್ರೆ MP ಆಗ್ತಾನ, ಯಾವ ಮನೆಗೆ ಹೋಗ್ಬೇಕಾದ್ರೆ ಮನೆಗೆ ಹೋಗ್ತಾನ. ಈ ಮಾತನ್ನ ಒಬ್ಬನೇ ಹೇಳ್ತಾ ಇಲ್ಲ, ನೀವೆಲ್ಲರಿಗೂ ಅದಕ್ಕೆ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ವಿನಂತಿ ಮಾಡಿ ಕೇಳ್ಕೊತಾ ಇದ್ದೀನಿ. ಇವತ್ತಿನ ದಿವಸ ಸಮಯೋಚಿತವಾಗಿ ಇವತ್ತಿನ ದಿವಸ ಹಲ್ಲೆಗಳು ನಡೀತಾ ಇದೆ. ಇದಕ್ಕೆ ನಾವು ಯಾರೂ ಆಸ್ಪದ ಕೊಡಲ್ಲ, ನಾವು ಯಾರೂ ಆಸ್ಪದ ಕೊಡಲ್ಲ. ಸುಮ್ಕೆ ಇವತ್ತಿನ ದಿವಸ ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳ ಹೆಸರು ಹೇಳ್ಕೊಂಡು ಏನು ಕೆಲವೊಬ್ಬರು ನಿಮ್ಮ ಹಿಂಬಾಲಿಕರು, ಏನು ನಮ್ಮ ಸಮಾಜದ ಮುಖಂಡರನ್ನು, ಸಮಾಜದ ಕೆಲವು ವ್ಯಕ್ತಿಗಳನ್ನು ಅನ್ಸಾನು ನಿಮ್ಮ ಮೇಲೆ ಅಟ್ರಾಸಿಟಿ ಮಾಡ್ತೀನಿ ಅನ್ನೋದು, ಇವತ್ತು ವಾಯ ಹಾಕ್ತೀನಿ ಅನ್ನೋದು. ಆದ್ರಿಂದಲೇ ಆ ಕೇಸ್ ವಾಪಸ್ ತಗೊಂಡ್ರು. ಹಿಂದಿನ ನಿಮ್ಗೆ ಮಾಹಿತಿ ಆಧಾರ ಇಲ್ಲೋ, ಇವತ್ತು ನಿಮಗೆ ಕೆಟ್ಟ ಹೆಸರು ತರಕ್ ಮಾಡ್ತಾರೋ ಗೊತ್ತಿಲ್ಲ. ನಾವು ಶೋಷಿತ ಸಮಾಜದಿಂದ ಮುಂದುವರಿದ್ದೀವಿ. ನಾವು ದಲಿತರು ಎಲ್ಲ ಅಣ್ಣ ತಮ್ಮರಾಗಿದ್ದೇವೆ, 24 ಗಂಟೆ ಕೂಡ ಇರ್ತೀವಿ. ಆದ್ರೆ ಸಮಾಜದ ಸ್ವಾಸ್ಥ್ಯವನ್ನು ಏನು ಖರಾಬ್ ಮಾಡೋ ಸಲುವಾಗಿ ನಿಮ್ಮಲ್ಲಿರುವಂತಹ ಕೆಲವು ಬ್ರೋಕರ್ಗಳು ಇವತ್ತಿನ ದಿವಸ ಈ ರೀತಿಯಾಗಿ ಸಮಾಜದ ಮೇಲೆ ಹಲ್ಲೆ ಮಾಡಿ ಈ ರೀತಿಯಾಗಿ ನಿಮ್ಗೆ ಕೆಟ್ಟ ಹೆಸರು ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ನಿಮಗೆ ನೀವು ಬರ್ರಿ ಕಲಬುರಗಿಗೆ, ನೀವು ಬೇಡ್ರಿ. ಅದು ಅಲ್ಲಿ ಭಾರತ ದೇಶದಾಗ ಅಲ್ಲಿ ಹಂಗಾಯ್ತು, ಮೋದಿ ಹಂಗಾದ, ಟ್ರಂಪ್ ಹಂಗಾದ, ಎಣ್ಣೆ ಅಲ್ಲಿ ಹೋಯ್ತು, RSS ಬಿಡ್ರಿ. ನಿಮ್ಮಲ್ಲಿ ನಿಮ್ಗೆ ಹಂಗಾದಾಗ ಎಣ್ಣೆ ಕತ್ತಿ ಮಕ್ಕೊಂಡ ನೀವು ಮತ್ತೊಬ್ಬರ ತೆಗಿಲಿಕ್ಕೆ ಹೋಗ್ತೀರಿ. ಇಲ್ಲಿ ಬಂದು ನೀವು ತೆಗೀರಿ, ಕೂತ್ಕೊಂಡ್ರೆ ಒಂದೊಂದು ಸಲ ಬಂದ್ಕೊಂಡ್ರಿ. ಒಂದೊಂದು ಸಲ ಬಂದ್ಕೊಂಡ್ರೆ ಏನು ಪರಿಸ್ಥಿತಿ ಇದೆ ಇವತ್ತಿನ ದಿವಸ. ಹಲವಾರು ಸಮುದಾಯಗಳು ಇವತ್ತಿನ ದಿವಸ 1.5 ವರ್ಷ ಆಯ್ತು. ಇವತ್ತಿನ ದಿವಸ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿ ಅವರು ನಿಮಗೇನು ಏನು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುವಂತ ನೈತಿಕ ವಚ್ಚ ಒಂದೂ ಇಲ್ಲ. ಹಲವಾರು ಸಮಾಜ ಇವತ್ತು ಕಣ್ಣ ನೀರು ತುಂಬಿಸ್ಬೇಕತ್ತವ. ಇವತ್ತೇ ನೌಕರಿ ಆದ್ರೂ ಕೂಡ ಹಾರಾದ್ರೆ ಅವರು ಜೀವಂತವಾಗಿ ಸಾಯ್ತಾ ಇದ್ದಾರ. ನೀವೇನು ಕತ್ತಿ ಕಾಯ್ತಾ ಇದ್ದೀರಾ? ನೀವೇನು ಮಾಡ್ತಾ ಇದ್ದೀರಿ? ಮಾತು ಹೇಳಿದ್ರೆ ಬುದ್ಧ, ಬಸವ, ಅಂಬೇಡ್ಕರ್, ಇವ ನಮ್ಮ ಹಲವಾರು ಸಮಾಜದ ಹತ್ತಿಕ್ಕುವ ಸಲುವಾಗಿ ಇವರಿಗೆ ಎಷ್ಟು ಸರ್ಟಿಫಿಕೇಟ್ ಕುಳ್ಳಾಂತರವಾಗಿ ಮಾಡಿದ್ದು ನೀವೇ. ಇವತ್ತು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ನಿಮ್ಗೆ ಏನಾದ್ರೂ ಕೂಡ ಇವ್ರ ಬಗ್ಗೆ ಕಳ್ಕೊಳ್ಳಿ. ಇವತ್ತೇನು ಕಾಳಜಿ ತಪ್ಪಂದ್ರೆ ಕರ್ಸಿ DC. ಯಾಕೆ ನೀವು ನಾಟಕ ಮಾಡ್ತೀರಿ? ಹುಡುಗರಿಗೆ ತಿಳ್ಕೊಂಡ್ರಿ ಪ್ರಜಾಪ್ರಭುತ್ವ ತಿಳ್ಕೊಂಡ್ರಿ. ಡೆಮಾಕ್ರಸಿ ಇದೆ, ಬೈ ದಿ ಪೀಪಲ್ ಮಾಡ್ಕೊಂಡಿದ್ರಿ. ಬೆಳಗಾವದಲ್ಲಿ ಯಾಕ್ರಿ ಚೆಲ್ಲಾಟ ಆಡ್ತೀವಿ? ಏನ್ರಿ ತೊಂದ್ರೆ? ಇಡೀ ಕರ್ನಾಟಕ ರಾಜ್ಯದಾಗ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ದಿವಸ ಸರ್ಟಿಫಿಕೇಟ್ ಕೊಡ್ತಾರ. ಕಲಬುರಗಿ ಜಿಲ್ಲೆದಾಗ ಯಾಕೆ ಕೊಡಲ್ಲ? ಏನು ಪ್ರಾಬ್ಲಮ್ ಅದು ನಿಮಗೆ? ಎಲ್ಲ ಕಡೆಗೂ ಒಂದೇ ಆದೇಶ. ಒಟ್ಟಿನಲ್ಲಿ ಈ ಸಮಾಜವನ್ನು ತುಳಿಯುವಂತ ಕೆಲಸ ನೀವು ಮಾಡಬಾರ್ದು. ಇದಕ್ಕೆ ಏನು ನಡೆದು ಸುಮಾರು 50 ವರ್ಷಗಳ ಕಾಲ ಈ ಸಮಾಜ ನಿಮ್ಮ ತಂದೆಯವರಾದಂಥ ಡಾಕ್ಟರ್ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿ ಅವರಿಗೆ ರಾಜ್ಯದ ಉನ್ನತವಾದಂತಹ ವಿವಿಧ ಹುದ್ದೆಗಳಂತ ಸಂದರ್ಭದಲ್ಲಿ ಎಲ್ಲ ಟೋಕರಿ ಕೊಳಿ ಖಲಾಸ ಮಾಡಿದ್ರಿ. ಈಗ ಇವತ್ತಿನ ದಿವಸ ಎಲ್ಲ ಕಡೆಗೂ ಕೂಡ ಟೆಕ್ನಿಕಲಿ ಹಲವಾರು ಪರಿಶಿಷ್ಟ ಪಂಗಡಕ್ಕೆ ಕೊಡ್ತಾ ಇದ್ರು ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಕೊಡ್ತಾ ಇಲ್ಲ. ಏನು ಮಾಡಿದ್ರಿ? ತಿಪ್ಪಣ್ಣಪ್ಪ ಕಮಕ್ನೂರವ್ರಿಗೆ ಮುಂದಿಟ್ಕೊಂಡು ಇವತ್ತಿನ ದಿವಸ ನಮ್ಗೆ ಹೇಳಿದ್ರಿ. ಅನಿಸ್ರಿ ಇಲ್ಲೇ ಇದೇ ಸ್ಟೇಜ್ ಮೇಲೆ ಬಂದು ಸನ್ಮಾನ್ಯ ತಿಪ್ಪಣ್ಣಪ್ಪ ಕಮಕ್ನವ್ರ ಮೇಲೆ ನಮ್ಗೆ ಗೌರವ ಇದೆ. ಅವ್ರು ಬಂದು ಹೇಳಿದ್ರು, ನಿಮ್ಗೆ ನಾವು ಸರ್ಟಿಫಿಕೇಟ್ ಕೊಡಿಸ್ತೀವಿ, ನೀವು ಹೇಳ್ರಿ ಅನ್ಬೇಕು. ಅವ್ರು ಸರ್ಟಿಫಿಕೇಟ್ ಕೊಡ್ತಾರ ಅಂತ ತಿಳ್ಕೊಂಡು ನಾವು ಇಲ್ಲೇ ಈಗ ಕೊಡ್ತೇವೆ, ನಾಳೆ ಕೊಡ್ತೇವೆ, ಸಂಜೆ ಕೊಡ್ತೇವೆ ಅಂತ ಹೇಳಿ ರಾತ್ರಿ ಬಾರದಾಗ ಬಂದು ಪೊಲೀಸ್ ದಬ್ಬಾಳಿಕೆಯಿಂದ ನಮ್ಗೆ ಜೈಲು ಹಾಕುವಂತ ಕೆಲಸ ಮಾಡಿದ್ರಿ. ಏನು ಅನುಮತಿ ಪಡೆದಂತ ಟೆಂಟ್ ಅನ್ನು ಕಿತ್ತು ಒಳಗೆ ಹಾಕಿದ್ರಿ, ನಮ್ಮ ಮೇಲೆ ಕೇಸ್ ಹಾಕಿದ್ರಿ. ಏನಾಯ್ತು ರಿಸಲ್ಟ್ ಇವತ್ತು ದಿವಸ? ನೀವೇನು ಜಂತರ್ ಮಂತರ್ನಲ್ಲಿ ಕೂತು 20 ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡು ಅಂತೇಳಿ ನೀವೇನು ಹೋರಾಟ ಮಾಡ್ತಾ ಇದ್ದೀರಲ್ಲ, ಇವತ್ತ 106 ಈ ತಳವಾರ ಸಮಾಜದವರು ನಿಮ್ಮ ಹೆಸರಿನ ಮೇಲೆ ಇವತ್ತಿನ ದಿವಸ ಜೀವಂತವಾಗಿ ಸಾಯ್ತಾರ ಅನ್ನೋದು ಇವತ್ತಿನ ದಿವಸ ನೆನಪಿಟ್ಟು.